ಒಂದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಡಿಯೋ ಇತ್ತು. ಸೊ ಅದೇನೆಂದರೆ 2015ರಲ್ಲಿ ನಡೆದಿರ್ತಕ್ಕಂಥ HSTR ಹಿಂದಿ ಎಕ್ಸಾಮ್ನ ಕ್ವಶನ್ ಪೇಪರ್ ಮತ್ತು ಕೀ ಆನ್ಸರನ್ನು ನಾವುಗಳು ಅಪ್ಲೋಡನ್ನು ಮಾಡ್ತಾ ಇದ್ದೀವಿ. ಈಗಾಗಲೇ HSTR 2023ಕ್ಕಾಗಿ ಹಿಂದಿಯಲ್ಲಿ ಸಿಲೆಬಸ್ ಆಗಿರ್ಬೋದು ಮತ್ತು 5 ಕ್ಲಾಸಸ್ಗಳಾಗಿದ್ದಾವೆ. ಯಾರು ನೋಡಿಲ್ಲಲ್ಲ, ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ TET GPSTR HSTR ಪ್ರಿಪ್ರೇಷನ್ ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಅದ. ಅಲ್ಲಿ ಹಿಂದಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಸುಮಾರಾಗಿರ್ತಕ್ಕಂಥ ವಿಡಿಯೋಗಳು ನಿಮಗಾಗಿದ್ದಾವೆ. ಸೊ ವಿಡಿಯೋಗಳನ್ನ ನೋಡಿ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಸೊ ಅಪ್ ಟು ನಿಮ್ಮ ಎಕ್ಸಾಮ್ವರೆಗೂ ಕೂಡ ನಾವು ಹಿಂದಿಯಲ್ಲಿ ನಿಮಗೆ ಗೈಡ್ ಮಾಡ್ತೀವಿ ಅಂತ ಹೇಳ್ತಾ ಇವತ್ತು 26ರಿಂದ ಹಿಡಿದು 60ರವರೆಗೆ ಪ್ರಶ್ನೆಗಳ ಉತ್ತರಗಳನ್ನು ನೋಡುವ. ಪ್ರಶ್ನೆ 26 ಇತ್ತು, ದೋಹಾ ಛಂದ್ ಕಿ ಹರ್ ಪಂಕ್ತಿ ಮೇ ಮಾತ್ರಾಯೇ ಹೋತಿ ಹೇ. ಸೊ ದೋಹಾದಲ್ಲಿ ದ್ವಿಪದಿಯಲ್ಲಿ ಪ್ರತಿ ಸಾಲಿನಿರ್ತಕ್ಕಂಥ ಒಟ್ಟು ಮಾತ್ರಾಗಳ ಸಂಖ್ಯೆ ಕೇಳಿದ್ದಾರೆ. 14, 34, 24, 44. ಸೊ ದ ರೈಟ್ ಆನ್ಸರ್ ಇತ್ತು 24 ಅಂತಕ್ಕಂಥದ್ದು ಸರಿ ಉತ್ತರ. ಸೊ ಇಲ್ಲೇ ಒಂದು ಮುಂದಿನ ಪ್ರಶ್ನೆ ನೋಡೋಣ. ಸರಸ್ವತಿ ಪತ್ರಿಕಾಕ್ಕೆ ಸಂಪಾದಕ ಅಂತ ಕೇಳಿದ್ದಾರೆ. ಮಹಾತ್ಮ ಗಾಂಧಿ, ಭಾರತೇಂದು ಹರಿಶ್ಚಂದ್ರ, ಮಹಾವೀರ್ ಪ್ರಸಾದ್ ದ್ವಿವೇದಿ, ಪ್ರೇಮಚಂದ್ರ. ಸೊ ದ ರೈಟ್ ಆನ್ಸರ್ ಬಂದ್ಬಿಟ್ಟು ಮಹಾವೀರ್ ಪ್ರಸಾದ್ ದ್ವಿವೇದಿ. छंद शास्त्र से इसका ज्ञान मिलता है ಅಂತ ಕೇಳಿದ್ದಾರೆ. ಕಹಾನಿ, ಕಾವ್ಯ, ಗದ್ಯ ರಚನಾ, ನಾಟಕ ರಚನಾ. ಛಂದಸ್ಸು ಸಂಬಂಧಪಟ್ಟಿರ್ತಕ್ಕಂಥದ್ದು ಕಾವ್ಯ ರಚನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ. ಸೊ ದ ಎರಡನೇ ಆಪ್ಷನ್ ರೈಟ್ ಆನ್ಸರ್. ಇಲ್ಲಿ ಒಂದು ಪ್ರಶ್ನೆ ಇತ್ತು 31ರಲ್ಲಿ ಗಬನ್ ಪ್ರೇಮಚಂದ್ ಕಿ ಯಹ ರಚನಾ ಅಂತ ಕೇಳಿದ್ದಾರೆ. ಅದು ಕಾವ್ಯ ಸಂಗ್ರಹನೋ, ಉಪನ್ಯಾಸನೋ, ಕಹಾನಿನೋ, ಆತ್ಮಕಥಾನೋ ಅಂತ ಕೇಳಿದ್ದಾರೆ. ಸೊ 31ರಲ್ಲಿ ಗಬನ್ ಅಂತಕ್ಕಂಥದ್ದು ಉಪನ್ಯಾಸ ಆಗದ. ರೌದ್ರ ರಸ್ ಕಿ ಸ್ಥಾಯಿ ಭಾವೆ ಕೇಳಿದ್ದಾರೆ. ಕ್ರೋಧ, ಭಯ, ವಿನೋದ, ಶಾಂತ. ಸೊ ರೌದ್ರ ಅಂತಕ್ಕಂಥದ್ದು ಕ್ರೋಧದ ಏನಾಗದಪ್ಪ ಅಂದ್ರೆ ಸ್ಥಾಯಿ ಭಾವ ಆಗದ. ಸೊ ಮುಂದಿನ ಪ್ರಶ್ನೆ ಇತ್ತು ಆನ್ಸು ಇನ್ಕಾ ಕಾವ್ಯ ಸಂಗ್ರಹ ಅಂತ ಇದೆ. ಸೊ ಶ್ರೇಷ್ಠವಾಗಿರ್ತಕ್ಕಂಥ ಕೃತಿ ಇತ್ತು ಆನ್ಸು. ಮೈಥಿಲಿ ಶರಣಗುಪ್ತ, ಜಯಶಂಕರ ಪ್ರಸಾದ, ಮಹಾದೇವ್ ವರ್ಮಾ, ಸುಮಿತ್ರಾ ನಂದನ ಪಂತ. ಸೊ ದ ಆಸು ಬಂದ್ಬಿಟ್ಟು ಜಯಶಂಕರ ಪ್ರಸಾದ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಸಾಹಿತ್ಯ ಲಹರಿ ಯಾರ ರಚನಾ ಕೇಳಿದ? ಕಬೀರದಾಸ, ತುಳಸಿದಾಸ, ಸೂರದಾಸ, ರಹೀಮದಾಸ. ಸೊ ಸಾಹಿತ್ಯ ಲಹರಿ ಅಂತಕ್ಕಂಥದ್ದು ಸೂರದಾಸರ ಶ್ರೇಷ್ಠವಾದ ಕೃತಿ ಆಗಿತ್ತು. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ ಎಸ್. ಪದ್ಮಾವತ್ ಇನ್ಕಿ ರಚನಾ ಹಿ ಅಂತ ಕೇಳಿದರೆ ಪದ್ಮಾವತ್ ಇದು ಯಾರ ಒಂದು ರಚನೆ? ಧನಪಾಲ, ಮಲಿಕ್ ಮೊಹಮ್ಮದ್ ಜಾಯ್ಸಿ, ವಿದ್ಯಾಪತಿ, ಚಂದಬರದಾಯಿ. ಸೊ ದ ರೈಟ್ ಆನ್ಸರ್ ಮಲಿಕ್ ಮೊಹಮ್ಮದ್ ಜಾಯ್ಸಿ ಅಂತಕ್ಕಂಥದ್ದು. इस कवि की भक्ति भावना में समन्वयवाद दिखाई देता है. समन्वयवाद सूरदास, तुलसीदास, ईश्वरदास, विष्णुदास. सो द राइट आंसर तुलसीदास. यस. चतुर्दशपदी इसका भेद माना जाता है ಅಂತ ಕೇಳಿದ್ದಾರೆ. ಗೀತಿ ಕಾವ್ಯ, ಮಹಾಕಾವ್ಯ, ಖಂಡಕಾವ್ಯ, ಮುಕ್ತಕ ಕಾವ್ಯ. ಚತುರ್ದಶಪದಿ ಅಂತಕ್ಕಂಥದ್ದು ಗೀತಿ ಕಾವ್ಯಕ್ಕೆ ಸಂಬಂಧಪಟ್ಟದ. ಮುಂದಿನ ಪ್ರಶ್ನೆ ಇತ್ತು ಶೃಂಗಾರ ವಿಲಾಸ ಹಿಂದಿ ಸಾಹಿತ್ಯಕ್ಕೆ ಇಸ್ ಕಾಲ್ ಕಿ ರಚನಾ ಹಿ ಅಂತ ಕೇಳಿದ್ದಾರೆ. ಶೃಂಗಾರ ವಿಲಾಸ ಅಂತಕ್ಕಂಥದ್ದು ಯಾವ ಒಂದು ಹಿಂದಿ ಸಾಹಿತ್ಯದ ಯುಗದ ಕೃತಿ ಅಂತ ಕೇಳಿದ್ದಾರೆ. ಸೊ ದ ರೈಟ್ ಆನ್ಸರ್ ಬಂದ್ಬಿಟ್ಟು ರಿತಿಕಾಲ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಹಿಂದಿ ಸಾಹಿತ್ಯಕ್ಕೆ ಆದಿಕಾಲ್ ಕೋ ಇನ್ಹೋನೆ ಪ್ರಾರಂಭಿಕ ಕಾಲ ಕಾ ನಾಮ್ ದಿಯಾ ತಾ ಅಂತ ಕೇಳಿದ್ದಾರೆ. ಸೊ ಯಾರು ಹಿಂದಿ ಸಾಹಿತ್ಯಕ್ಕೆ ಆದಿಕಾಲವನ್ನು ಪ್ರಾರಂಭಿಕ ಕಾಲ ಅಂತ ಕರೆದಾರಂದ್ರೆ ಅದು ಮಿಶ್ರ ಬಂಧು ಅಂತ ಬರ್ತದೆ. ಸೊ 35 ಸರಿಯಾಗಿರ್ತಕ್ಕಂಥ ಉತ್ತರ ಮಿಶ್ರ ಬಂಧು. ಮುಂದಿನ ಪ್ರಶ್ನೆ ಬಂತು ಕವಿ ಜಗನಿಕ್ ನೇ ಇಸ್ ರಾಸೋ ಕಾವ್ಯ ಕಿ ರಚನಾ ಕಿ ಅಂತಿದೆ. ಜಗನಿಕ ಬರೆದಿರ್ತಕ್ಕಂಥ ಕೃತಿ ಯಾವುದು ಅಂತ ಕೇಳಿದ್ದಾರೆ. ಪರಮಾಲ ರಾಸೋ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಅಕ್ಬರ್ ಕೆ ದರ್ಬಾರಿ ಕವಿಯೋ ಮೇ ಇನ್ಕಾ ಮೂರ್ಧನ್ಯ ಸ್ಥಾನತ ಅಂತ ಕೇಳಿದ್ದಾರೆ. ರಹೀಮ, ದೇವಿದಾಸ, ಕೃಷ್ಣದಾಸ, ವಾಜೀದ ಅಂತ ಕೇಳಿದ್ದಾರೆ. ಸೊ 39ದಲ್ಲಿ ರೈಟ್ ಆನ್ಸರ್ ಬಂದ್ಬಿಟ್ಟು ರಹೀಮ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. अगर मेहनत करोगे तो पास हो सकते हो इस वाक्य में. ವಾಕ್ಯಕ ಪ್ರಕಾರ ಅಂತ ಕೇಳಿದ್ದಾರೆ. ಇಲ್ಲಿ ತೋ ಹೋ ಅಂತ ಇದೆ. ಸೊ ಇದು ಏನಾಗ್ತದಪ್ಪ ಅಂದ್ರೆ ಸಂಕೇತಾರ್ಥಕ ವಾಕ್ಯ ಆಗ್ತದೆ. ಮುಂದಿನ ಪ್ರಶ್ನೆ ಬಚ್ಚಾ ಸ್ವಾಭಾವಿಕ ರೂಪ ಸೆ ಯಹ ಅರ್ಜಿತ್ ಕರ್ತಾ ಹೈ ಅಂತ ಇದೆ. ಮಗು ಸ್ವಾಭಾವಿಕವಾಗಿ ಯಾವುದನ್ನು ಅರ್ಜಿಸಿಕೊಳ್ಳುತ್ತದೆ ಅಂತ ಕೇಳಿದ್ದಾರೆ. ಸೊ ದ 43ರಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಇತ್ತು ಭಾಷಾ ಅಂತಕ್ಕಂಥದ್ದು ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ ಇತ್ತು ಭಾಷಾ ಯಹ ಅಂತ ಕೇಳಿದ್ದಾರೆ. ಸೊ ಭಾಷೆ ಅಂತಕ್ಕಂಥದ್ದು ಏನಪ್ಪ ಅಂತಂದ್ರೆ ಅದು ಸರಿಯಾಗಿರ್ತಕ್ಕಂಥ ಉತ್ತರ ಇತ್ತು ಏಕ್ ನಿಯಮಬದ್ಧ ವ್ಯವಸ್ಥಾ ಹೇ ಅಂತಕ್ಕಂಥದ್ದು. ಭಾಷಾ ಶಿಕ್ಷಣ ಕಿ ವಿದ್ಯಾ ಮುಖ್ಯತಃ ಇಸ್ ಪರ್ ನಿರ್ಭರ್ ಕರ್ನಾ ಚಾಹಿಯೆ ಅಂತ ಇದೆ. ಸೊ ಶಿಕ್ಷಣದಲ್ಲಿ ವಿಶೇಷವಾಗಿ ಭಾಷಾ ಶಿಕ್ಷಣ ಪದ್ಧತಿಗಳು ಯಾವುದನ್ನು ಅವಲಂಬಿಸಬೇಕು ಅಂತ ಕೇಳಿದ್ದಾರೆ. ಬಚ್ಚೋ ಕಾ ಸ್ತರ್, ಆಯು ಅವ್ರ ಪ್ರಕರಣ ಅಂತಕ್ಕಂಥದ್ದು 44ರಲ್ಲಿ ಎರಡನೇ ಆಪ್ಷನ್ ಸರಿಯಾದ ಉತ್ತರ ಇತ್ತು. ಮುಂದಿನ ಪ್ರಶ್ನೆ ಹೋಗೋಣ 42ಕ್ಕೆ ಭಾಷಾ ಅರ್ಜನ್ ಮೇ ಮಹತ್ವಪೂರ್ಣ ಹೇ ಅಂತ ಕೇಳಿದ್ದಾರೆ.
ಅದರಲ್ಲಿ 4ನೇ ಆಪ್ಷನ್ ಕರೆಕ್ಟ್ ಇದೆ. ಭಾಷಾಕ್ಕೆ ವಿಭಿನ್ನ ರೂಪೋं का ಪ್ರಯೋಗ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಹಿಂದಿ ಸಾಹಿತ್ಯ ಶಿಕ್ಷಣಕ್ಕೆ ಯಹ ವಿಧಿ ಅಂತ ಕೇಳಿದ್ದಾರೆ. ಸೊ 45ರಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಇತ್ತು. ಸಾಹಿತ್ಯ ಶಿಕ್ಷಣ ಅಂತಕ್ಕಂಥದ್ದು 45ರಲ್ಲಿ ಕಹಾನಿ ವಿಧಿ ಅಂತ ಅವ್ರು ಏನು ಮಾಡಿದ್ದಾರೆ ಕೊಟ್ಟಿದ್ದಾರೆ ಈ ಆನ್ಸರಲ್ಲಿ. ಭಾಷಾ ಶಿಕ್ಷಣಕ್ಕೆ ಮುಖ್ಯ ವಿಧಿ ಅಂತ ಕೇಳಿದ್ದಾರೆ. ಸೊ ಭಾಷಾ ಶಿಕ್ಷಣದಲ್ಲಿ ಮುಖ್ಯವಾದ ವಿಧಿಗಳಂದರೆ 46ರಲ್ಲಿ 4 ಉಪಯುಕ್ತ ಸಭಿ ಅಂತಕ್ಕಂಥದ್ದು ರೈಟ್ ಆನ್ಸರ್. ನಾಟಕ ಶಿಕ್ಷಣಕ್ಕೆ ಉಪಯುಕ್ತ ವಿಧಿ ಅಂತ ಕೇಳಿದ್ದಾರೆ. ಸೊ ನಾಟಕ ಶಿಕ್ಷಣದಲ್ಲಿ ಮುಖ್ಯವಾಗಿ ನಮಗೆ ಯಾವ್ದು ಬರ್ತದಪ್ಪ ಅಂತಂದ್ರೆ ಕಕ್ಷಾ ಅಭಿನಯ ಪ್ರಣಾಳಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಮುಂದಿನ ಪ್ರಶ್ನೆ, ಕಹಾನಿ ಕಥನ ಮೇ ಸರ್ವಾಧಿಕ ಮಹತ್ವಪೂರ್ಣ ಬಿಂದು ಹೇ ಅಂತ ಕೇಳಿದ್ದಾರೆ ಕಥೆಗಳನ್ನು ನಿರೂಪಣೆಯಲ್ಲಿ. ಸೊ ಚರಿತ್ರ ಚಿತ್ರಣ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಈ ವಾಕ್ಯ ಯಾರ್ದಂತ ಕೇಳಿದ್ದಾರೆ, ಭಾಷಾ ಕಿ ಕಹಾನಿ ವಾಸ್ತವ ಮೇ ಸಭ್ಯತಾ ಕಿ ಕಹಾನಿ ಅಂತ ಕೇಳಿದ್ದಾರೆ. ಸೊ ಈ ಹೇಳಿಕೆ ಯಾರದ್ದು ಅಂತ ಹೇಳಿದ್ದಾರೆ. ಸೊ ಅದಿರೋದು M.A. ಪಾಯ್ ಅಂತಕ್ಕಂಥದ್ದು ರೈಟ್ ಆನ್ಸರ್. ಕವಿತಾ ಶಿಕ್ಷಣ ಕಾ ಯಹತ್ತು ಇಸೆ ಗದ್ಯ ಸೆ ಅಲಗ್ ಕರ್ತಾ ಹೇ ಅಂತ ಇದೆ. ಸೊ ಅಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಇತ್ತು 48ರಲ್ಲಿ 1 ಗೇಯತಾ ಅಂತಕ್ಕಂಥದ್ದು ರೈಟ್ ಆನ್ಸರ್. ದೇವನಾಗರಿ ಲಿಪಿ ಅನ್ಯ ಲಿಪಿಯೋ ಕಿ ಅಪೇಕ್ಷಾ ಕಹಿ ಅಧಿಕ್ ಅಂತ ಕೇಳಿದ್ದಾರೆ. ಸೊ ಇನ್ಮೇ ಸೆ ಸಭಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು 49ರಲ್ಲಿ 4ನೇ ಆಪ್ಷನ್. ಇಲ್ಲಿ ಪದ್ಯಪಾಠಕ ಸರ್ವಾಧಿಕ ಮಹತ್ವಪೂರ್ಣ ಸೋಪಾನ್ ಅಂತ ಕೇಳಿದ್ದಾರೆ. ಪದ್ಯಪಾಠದಲ್ಲಿ ನಾವೇನು ಮಾಡ್ತೀವಿ, ಭಾವ ವಿಶ್ಲೇಷಣೆಗಳನ್ನು ಮಾಡ್ತೀವಿ. 52ರಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ 3. गृह कार्य के बारे में यह कथन उचित है ಅಂತ ಕೇಳಿದ್ದಾರೆ. ಸೊ फर्स्ट ऑप्शन बच्चों की स्तर क्षमता के अनुसार देना चाहिए. पाठ्य पुस्तक में दिए गए चित्र ಅಂತ ಕೇಳಿದ್ದಾರೆ. ಸೊ ಅದು 57ರಲ್ಲಿ ಸರಿಯಾದ ಉತ್ತರ ಸಂಕಲ್ಪನಾ को स्पष्टीकरण करते हैं. ಭಾಷಾ ಮೇ ಅಭಿವ್ಯಕ್ತಾತ್ಮಕ ಕೌಶಲ್ಯ ಅಂತ ಕೇಳಿದ್ದಾರೆ. ಎಕ್ಸ್ಪ್ರೆಷನ್ ಮಾಡ್ತಕ್ಕಂಥ ಕೌಶಲ್ಯಗಳು ಯಾವ್ಯಾವು ಅಂತ ಕೇಳಿದ್ದಾರೆ. ಅಲ್ಲಿ 54ರಲ್ಲಿ 2 ಬರ್ತದೆ, ಬೋಲ್ನಾ ಮತ್ತು ಲಿಖನಾ ಅಂತಕ್ಕಂಥದ್ದು. ವರ್ತನಿ ಅಶುದ್ಧಿयों को सुधारने का उपाय ಕೇಳಿದ್ದಾರೆ. ಉಪಚಾರಾತ್ಮಕ ಮತ್ತು ನಿರೋಧಾತ್ಮಕ ಅಂತಕ್ಕಂಥದ್ದು ರೈಟ್ ಆನ್ಸರ್. मूल पाठ प्रस्तुत करने से पहले छात्रों में इसका मूल्यांकन करें ಅಂತ ಕೇಳಿದ್ದಾರೆ. ಸೊ ಪೂರ್ವ ಜ್ಞಾನ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಶಿಕ್ಷಾ ಸಾಧನ ಮೇ ದೃಶ್ಯ ಶ್ರವ್ಯ ಸಾಧನ ನಹಿ ಹೇ ಅಂತ ಕೇಳಿದ್ದಾರೆ. ನೋಡಿ, ಅದು ಆಡಿಯೋ ವಿಡಿಯೋ ಏಡ್ ಅಲ್ಲ ಅಂತ ಕೇಳಿದ್ದಾರೆ. ಸೊ ರೇಡಿಯೋ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಭಾಷಾ ಕೆ ಪಾಠ್ಯ ಪುಸ್ತಕ ಮೇ ಎಸೆ ಪಾಠ ಹೋನಾ ಚಾಹಿಯೆ ಅಂತ ಕೇಳಿದ್ದಾರೆ. ಉಪಯುಕ್ತ ಸಭಿ. ಜಯದ್ರಥ ವಧ ಇದು ಗುಪ್ತಜಿ ಅವರ ಯಾವ ತನ್ನಾಗಿರ್ತಕ್ಕಂಥ ಕೃತಿ ಕೇಳಿದ್ದಾರೆ. 60ರಲ್ಲಿ ಖಂಡಕಾವ್ಯ ಅಂತಕ್ಕಂಥದ್ದು ರೈಟ್ ಆನ್ಸರ್. ಸೊ ಇಷ್ಟು ಇವತ್ತು ಏನು ಮಾಡಿದ್ದೀವಿ, ಒಂದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ 26ರಿಂದ 60ರವರೆಗೆ ಕ್ವಶನ್ಸ್ಗಳನ್ನು ನೋಡಿದ್ದೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಹಾಕ್ತೀನಿ. ವಿಡಿಯೋಗಳನ್ನು